ದೊಡ್ಡ ಹಳ್ಳಕ್ಕೆ ಬಿದ್ದ ಚೀನಾ, ಪಾಕಿಗಳ ನಂಬಿ ದುಡ್ಡೆಲ್ಲ ಧೂಮ, ಕಣ್ಣೆದುರೇ ಕರಗುತ್ತಿದೆ $68 ಬಿಲಿಯನ್ ಹಣ. ನಮಸ್ಕಾರ ಸ್ನೇಹಿತರೆ. ಪ್ರಾಬ್ಲಮ್, ದೊಡ್ಡ ಪ್ರಾಬ್ಲಮ್. ಸುತ್ತ ಮುತ್ತ ಅತ್ತ ಇತ್ತ ಎತ್ತ ಕಡೆ ತಿರುಗಿದ್ರೂ ಆ ಪ್ರಾಬ್ಲಮ್ ಅನ್ನ ಬಗೆಹರಿಸೋಕೆ ಆಗ್ತಾ ಇಲ್ಲ. ಅಂತ ಪ್ರಾಬ್ಲಮ್ಗೆ ಚೀನಾ ಸಿಕ್ಕಾಕೊಂಡಿದೆ. ಚೀನಾ ದೊಡ್ಡ ಹಳ್ಳಕ್ಕೆ ಬಿದ್ದಿದೆ. ಕಂಡು ಕೂಡ ಹೋಗಿ ಬಿದ್ದಿದ್ದಾರೆ. ಸಣ್ಣ ಪುಟ್ಟ ಹಳ್ಳ ಅಲ್ಲ, $68 ಬಿಲಿಯನ್ ಕಿತ್ಕೊಂಡು ಹೋಗಿರೋ ದೊಡ್ಡ ಗುಂಡಿಗೆ ಬಿದ್ದಿದೆ. ನಮ್ಮ ಕರ್ನಾಟಕದ ಬಜೆಟ್ನ 1.5 ಪಟ್ಟು ಹಣವನ್ನ ಕಳ್ಕೊಳ್ತಾ ಇದೆ. ನಂಬಿದ ಗೆಳೆಯ ಪಾಕಿಸ್ತಾನ ಕಾಪಾಡ್ತಾನೆ ಅಂತ ಅನ್ಕೊಂಡ್ರೆ ಪಾಕಿಸ್ತಾನಕ್ಕೆ ಅದ್ರದ್ದನ್ನೇ ಪ್ಯಾಚ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಇನ್ನು ಚೀನಾದಲ್ಲಿಂದ ಕಾಪಾಡ್ತಾರೆ. ಜಿನ್ಪಿಂಗ್ ಕನಸು ನುಚ್ಚು ನೂರಾಗ್ತಿದೆ. ಆ ಸಮಸ್ಯೆ ಬಗೆಹರಿಸೋಕೆ ಚೀನಾ ಸೇನೆಯನ್ನ ನಿಯೋಜನೆ ಮಾಡೋಕೆ ಮುಂದಾಗೋ ಮಟ್ಟಕ್ಕೆ ಪರಿಸ್ಥಿತಿ ಹಳ್ಳ ಹಿಡಿತಾ ಇದೆ. ಹಾಗಿದ್ರೆ ಚೀನಾಗೆ ಆಗಿದ್ದೇನು? ಕಂಟ್ರೋಲ್ ತಗೊಳ್ತೀನಿ ಜಗತ್ತನ್ನ, ಸೂಪರ್ ಪವರ್ ನೆಕ್ಸ್ಟ್ ನಾವೇ ಅಂತ ಹೊರಟಿದ್ದ, ಹೊಸ ಬಟ್ಟೆಯನ್ನ ಸೂಪರ್ ಪವರ್ ಪೋಷಕನ ಹೊಲಸಿ ಇಟ್ಕೊಂಡಿದ್ದ ಡ್ರ್ಯಾಗನ್ ಈಗ ಪಾಕಿಸ್ತಾನದ ಈ ದೊಡ್ಡ ಬ್ಲ್ಯಾಕ್ ಹೋಲ್ಗೆ ಬಿದ್ದಿದ್ದು ಹೇಗೆ? ಪಾಕಿಸ್ತಾನ ಅವರಿಗೆ ಏನ್ ಮಾಡ್ತು? ಈ ಕನಸಿಗೆ ಕೊಳ್ಳಿ ಇಟ್ಟಿದ್ಯಾರು? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಸ್ಟೋರಿ ಶುರು ಮಾಡೋಕೋ ಮುಂಚೆ ಈ ವಿಚಾರದ ತೀವ್ರತೆ ನಿಮ್ಮ ಅನುಭವಕ್ಕೆ ಬರಲಿ ಅಂತ ಒಂದು ಸ್ಟೋರಿಯನ್ನ ನಿಮಗೆ ಹೇಳ್ತೀವಿ. ಕತೆ ಇದು. ನೀವು ಹಂಗೆ ಕಲ್ಪಿಸ್ಕೊಳ್ಳಿ, ನೀವು ಮತ್ತು ನಿಮ್ಮ ಫ್ರೆಂಡ್ ಬಿಸ್ನೆಸ್ ಮಾಡೋಕೆ ಅಂತ ಒಂದು ಅಂಗಡಿ ಇಟ್ಟಿರ್ತೀರಾ ಅಂತ ಅನ್ಕೊಳ್ಳಿ. ನೀವು ನಿಮ್ಮ ಫ್ರೆಂಡ್ ಅನ್ನ ಒತ್ತಾಯ ಮಾಡಿ ನೀವೇ ಆ ಬಿಸ್ನೆಸ್ಗೆ ಸೇರಿಸ್ಕೊಂಡಿರ್ತೀರಾ. ಅಂಗಡಿಗೆಲ್ಲ ನಿಮ್ಮದೇ ದುಡ್ಡು. ಯಾಕಂದ್ರೆ ನಿಮ್ಮ ಫ್ರೆಂಡ್ ಹತ್ರ ದುಡ್ಡು ಇರೋದಿಲ್ಲ, ಆತ ಬಡವ. ಆದ್ರೆ ಆ ಅಂಗಡಿಗೆ ಆಯಕಟ್ಟಿನ ಜಾಗ ಬೇಕು. ಅದು ನೋಡಿದ್ರೆ ನಿಮ್ಮ ಫ್ರೆಂಡ್ ಮನೆಯ ಜಾಗ ಅಂತ ಆಯಕಟ್ಟಿನ ಜಾಗದಲ್ಲಿತ್ತು. ಸೊ ಅಲ್ಲಿ ಅಂಗಡಿ ಇಡ್ತೀರಾ. ಆದ್ರೆ ಹೀಗೆ ಅಂಗಡಿ ಇಟ್ಟಿದ್ದು ನಿಮ್ಮ ಫ್ರೆಂಡ್ ತಮ್ಮನಿಗೆ ಇಷ್ಟ ಆಗಲ್ಲ. ಯಾಕಂದ್ರೆ ಅದು ಅವನಿಗೆ ಬಂದಿರೋ ಪಾಲು. ಸೊ ಅವನು ಅಂಗಡಿ ಎತ್ತಿ ಅಂತ ಸಾಕಷ್ಟು ಬುದ್ಧಿ ಹೇಳ್ತಾನೆ, ಮನವಿ ಕೂಡ ಮಾಡ್ತಾನೆ. ಆದರೆ ನೀವು ನಿಮ್ಮ ಫ್ರೆಂಡ್ ಕೇಳೋದೇ ಇಲ್ಲ. ಅಲ್ಲಿಂದ ಜಾಗನೂ ಖಾಲಿ ಮಾಡಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಲಾಭ ಇದೆ, ನಿಮ್ಮ ಬದುಕನ್ನೇ ಚೇಂಜ್ ಮಾಡುವಷ್ಟು ಆದಾಯ ಬರ್ತಾ ಇದೆ. ಆದರೆ ನೋಡೋಷ್ಟು ನೋಡಿ ಆ ಅಂಗಡಿಗೆ ಇದ್ದಕ್ಕಿದ್ದಂತೆ ನಿಮ್ಮ ಫ್ರೆಂಡ್ನ ತಮ್ಮ ಬೆಂಕಿನೇ ಇಟ್ಬಿಡ್ತಾನೆ. ಯಾವ ಮಟ್ಟಿಗಂದರೆ ಆ ಅಂಗಡಿ ಕಣ್ಣು ಮುಂದೆನೇ ಸುಟ್ಟು ಬೂದಿಯಾಗಿ ಹೋಗುತ್ತೆ. ಆ ಬಿಸ್ನೆಸ್ ಎಲ್ಲ ಹಾಳಾಗಿ ಹೋಗುತ್ತೆ. ಈ ಕಡೆ ಆರಿಸೋ ಹಾಗಿಲ್ಲ ಬೆಂಕಿನ, ಅದನ್ನು ಹೊತ್ಕೊಂಡು ಹೋಗೋ ಹಾಗಿಲ್ಲ, ಎಲ್ಲ ಸುಟ್ಟು ಹೋಯ್ತು, ಬೂದಿ ಅಷ್ಟೇ ಉಳಿದಿರೋದು. ಕಾಸಿಲ್ಲದ ನಿಮ್ಮ ಫ್ರೆಂಡನ್ನು ಕೇಳೋ ಹಾಗೂ ಇಲ್ಲ. ಈಗ ಹೇಳಿ ಪರಿಸ್ಥಿತಿ ಹೇಗಿದೆ ಅಂತ. ಇಲ್ಲಿ ದುಡ್ಡು ಹಾಕಿ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಸೆಟಪ್ ಮಾಡಿರೋದು ಚೀನಾ. ಫ್ರೆಂಡ್ ಯಾರು? ಪಾಕಿಸ್ತಾನ. ಬೆಂಕಿ ಇಟ್ಟಿರೋ ತಮ್ಮ ಯಾರು? ನನ್ನ ಜಾಗ ಇದು ಅಂತ ಬಲೂಚಿಸ್ತಾನ. ನುಚ್ಚು ನೂರಾಗ್ತಿದೆ ಸಿಪೆಕ್ ಕನಸು. ಕಣ್ಣೆದುರು ಕರಗ್ತಾ ಇದೆ ಚೀನಾ ದುಡ್ಡು. ಸ್ನೇಹಿತರೆ, ಇಲ್ಲೊಂದು ಏರ್ಪೋರ್ಟ್ ಇದೆ ನೋಡಿ. ಭೂತದ ಬಂಗಲೆಯಂತಿರೋ ಈ ಏರ್ಪೋರ್ಟ್ ಅನ್ನ ಕಳೆದ ಜನವರಿಯಲ್ಲಿ ಉದ್ಘಾಟನೆ ಮಾಡಲಾಗಿತ್ತು. ಉದ್ಘಾಟನೆಯಲ್ಲಿ ಅಲ್ಲಿಗೆ ಹೋಗಿ ಮಾಡೋಕ್ಕೆ ಧೈರ್ಯ ಇಲ್ಲ ಪಾಕಿಸ್ತಾನದ ಪೊಲಿಟಿಷಿಯನ್ಸ್ಗೆ. ವಿಡಿಯೋ ಕಾನ್ಫರೆನ್ಸಿಂದ ದೂರದಲ್ಲಿ ನಿಂತ್ಕೊಂಡು ಉದ್ಘಾಟನೆ ಮಾಡಿದರು. ಫಸ್ಟ್ ಪ್ಲಾನ್ ಪ್ರಕಾರ ಅಲ್ಲೇ ಹೋಗಿ ಉದ್ಘಾಟನೆ ಮಾಡಬೇಕಾಗಿತ್ತು. ಆದರೆ ಅಲ್ಲಿ ಹೋದರೆ ಎಲ್ಲಿ ಬಲೂಚಿಗಳು ಬಂದು ಬೆಂಡೆಚ್ತಾರೆ ಅಂತೇಳಿ ಅಲ್ಲಿಗೆ ಹೋಗದೇನೆ ದೂರದಿಂದಲೇ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಉದ್ಘಾಟನೆ ಮಾಡಿದ್ರು. ಅಂದುಕೊಂಡಂತಾಗಿದ್ರೆ ಇಲ್ಲಿ ಜನ ಹರಿದು ಬಂದು ಟ್ರಾಫಿಕ್ ಜಾಮ್ ಆಗಬೇಕಾಗಿತ್ತು. ಆದರೆ ಜಾಮ್ ಇರಲಿ, ಜನ ಈ ಕಡೆ ಮೂಸಿನೂ ನೋಡ್ತಾ ಇಲ್ಲ. ಹಾಗೆ ಈ ಕಡೆ ಬನ್ನಿ, ಇದು ಚೀನಾ ಹಾಕಿರೋ ರೋಡ್. ಇಲ್ಲಿ ಎಲ್ಲ ಅಂದುಕೊಂಡಂತಾಗಿದ್ರೆ ಚೀನಾದ ಟ್ರಕ್ಕು, ಚೀನಾದ ವಸ್ತುಗಳನ್ನು ಹೊತ್ಕೊಂಡು ಸಾಲಾಗಿ ಹೋಗಬೇಕಾಗಿತ್ತು. ಹೋಗಿ ಸೀದಾ ಚೀನಾದಿಂದ ಹೊರಟಿದ್ದು ಪಾಕಿಸ್ತಾನಕ್ಕೆ ಎಂಟ್ರಾಗಿ ಬಲೂಚಿಸ್ತಾನವನ್ನು ದಾಟಿ ಸೀದಾ ಹೋಗಿ ಅಲ್ಲಿ ಬಲೂಚಿಸ್ತಾನದಲ್ಲೇ ಬರೋ ಗ್ವಾದರ್ ಪೋರ್ಟಿಗೆ ಕನೆಕ್ಟ್ ಆಗಬೇಕಾಗಿತ್ತು ಟ್ರಕ್ಗಳು. ಅಲ್ಲಿಂದ ಚೀನಾದ ಸಾಮಗ್ರಿ ಹಡಗಲ್ಲಿ ತುಂಬಿಕೊಂಡು ಆ ಕಡೆ ಎಲ್ಲ ಮುಂದೆ ವ್ಯಾಪಾರಕ್ಕೆ ಹೋಗಬೇಕಾಗಿತ್ತು. ಅದು ಕಾಣ್ತಾ ಇಲ್ಲ. ಹಾಗೆ ಇಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಪಾಕ್ ಮತ್ತು ಚೀನಾದ ಉದ್ಯಮಿಗಳು ಕೆಲಸ ಮಾಡಬೇಕಾಗಿತ್ತು. ಅದನ್ನೂ ಆಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಅದೇ ತಮ್ಮ ಬಲೂಚಿಗಳು. ಸ್ನೇಹಿತರೆ, ಈ ಎಲ್ಲವನ್ನ ಚೀನಾ ನಿರ್ಮಿಸಿದ್ದು ಸಿಪೆಕ್ ಯೋಜನೆಯಲ್ಲಿ. ಸಿಪೆಕ್ ಅಂದರೆ ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್. ಚೀನಾದ BRI ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಯೋಜನೆಯ ಒಂದು ಭಾಗ. ಅರಬ್ಬಿ ಸಮುದ್ರವನ್ನು ಚೀನಾದೊಂದಿಗೆ ಕನೆಕ್ಟ್ ಮಾಡುವ ಯೋಜನೆ ಇದು. ಚೀನಾದ ಶಿಂಜಿಯಾಂಗ್ ಪ್ರಾವಿನ್ಸ್ನಿಂದ ಪಾಕಿಸ್ತಾನದ ಕರಾವಳಿ ಸಮೀಪಕ್ಕೆ ತಲುಪೋಕೆ ಚೀನಾ ಇದನ್ನು ಪ್ಲಾನ್ ಮಾಡಿತ್ತು. ನಿಮ್ಗೆ ಆಲ್ರೆಡಿ ನಾನು ಹೇಳಿದ ಹಾಗೆ 2013ರಲ್ಲೇ ಇದರ ಕೆಲಸ ಆರಂಭ ಆಗಿತ್ತು. ಚೀನಾದ ಶಿಂಜಿಯಾಂಗ್ನಿಂದ ಶುರುವಾಗಿ ಪಾಕ್ ಆಕ್ರಮಿತ ಕಾಶ್ಮೀರ, ಪಾಕ್ನ ಖೈಬರ್ ಪಖ್ತೂನ್ಖ್ವಾ, ಪಂಜಾಬ್, ಬಲೂಚಿಸ್ತಾನ್, ಸಿಂಧ್ ಪ್ರಾಂತ್ಯಗಳನ್ನು ಇದು ಕವರ್ ಮಾಡಬೇಕಾಗಿತ್ತು. ಆದರೆ ಇದೇ ಯೋಜನೆಗೆ ಬಲೂಚಿಗಳು ಸಿಡಿಲಿನ ಥರ ಬಂದು ಅಪ್ಪಳಿಸ್ತಾ ಇದ್ದಾರೆ. ಈ ಯೋಜನೆಯ ಮೂಲಕ ಚೀನಾ ಪಾಕಿಸ್ತಾನದಲ್ಲಿ ಸಾಕಷ್ಟು ಹೂಡಿಕೆಗಳನ್ನು ಮಾಡಿತ್ತು. $68 ಬಿಲಿಯನ್ ಅಂದರೆ 5,91,600 ಕೋಟಿ ರೂಪಾಯಿಗಳನ್ನು ಚೀನಾ ಪಾಕಿಸ್ತಾನದ ಮೇಲೆ ಹಾಕಿತ್ತು. ಗ್ವಾದರ್ ಬಂದರನ್ನು ಅಭಿವೃದ್ಧಿ ಮಾಡಿತು. ಎಕ್ಸ್ಪ್ರೆಸ್ ವೇಗಳ ನಿರ್ಮಾಣ ಆಗ್ತಾ ಇತ್ತು. ಆಸ್ಪತ್ರೆಗಳು ಎದ್ದು ಬಿಟ್ಟಿದ್ವು. ಯೂನಿವರ್ಸಿಟಿಗಳ ಸ್ಥಾಪನೆಯಾಗಿತ್ತು. ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಹೈಡ್ರೋ ಪವರ್, ನೀರಾವರಿ, ಸ್ಪೆಷಲ್ ಎಕನಾಮಿಕ್ ಝೋನ್, ಹೀಗೆ
ದೊಡ್ಡ ಕನಸಿನ ಲೋಕವೇ ಅಲ್ಲಿ ನಿರ್ಮಾಣ ಆಗಿತ್ತು. ಇದರಲ್ಲಿ ಸಾಕಷ್ಟು ಕೆಲಸ ಪೂರ್ಣಗೊಂಡಿದೆ ಕೂಡ, ಇನ್ನು ಕೆಲವು ಅರ್ಧಕ್ಕೆ ನಿಂತ್ಕೊಂಡಿವೆ. ಆದರೆ ಇದು ಯಾವುದಕ್ಕೂ ಈಗ ಜೀವನೇ ಬರ್ತಾ ಇಲ್ಲ, ಅದಕ್ಕೆ ಬಲೂಚಿಗಳು ಬಿಡ್ತಾ ಇಲ್ಲ. ಏನು ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 Sands ಟೂರಿಸಂ ಕಂಪನಿ ಅಂಡಮಾನ್ಗೆ 4 ನೈಟ್ 5 ಡೇಸ್ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 46,500 ರೂಪಾಯಿ. ಇದು ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್, ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್, ಸೆಲ್ಯುಲರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರತಾಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್ ಎಲ್ಲ ಇರುತ್ತೆ. ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಕೂಡ ಇರುತ್ತೆ. ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಟೂರ್ ಮ್ಯಾನೇಜರ್ ಇದೆಲ್ಲವೂ ಇರುತ್ತೆ. ಹೊರಡೋ ದಿನ 20 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ಅಂಡಮಾನ್ ಟೂರ್ ಮಾಡ್ಕೊಂಡ್ ಬರ್ಬೋದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಅರ್ಧದಲ್ಲೇ ದಿಕ್ಕಾಪಾಲಾಯ್ತು ಡ್ರ್ಯಾಗನ್. ಸ್ನೇಹಿತರೆ, ಇಷ್ಟೆಲ್ಲ ಹೂಡಿಕೆ ಮಾಡಿದ ಚೀನಾ ಇಲ್ಲಿ ಭಾರಿ ಯೋಜನೆಯನ್ನ ಹಾಕೊಂಡಿತ್ತು. ಇಲ್ಲೊಂದು ಲೊಕೇಶನ್ ಕಾಣಿಸ್ತಾ ಇದೆಯಲ್ಲ, ಇದು ಗ್ವಾದರ್. ಚೀನಾದ ಎಂಟೈರ್ ಸ್ಕೀಮ್ ಇದೆಯಲ್ಲ, ಇದು ಈ ಸೆಪೆಕ್ ಅದರ ಪವರ್ ಸೆಂಟರ್ ಇದು ಗ್ವಾದರ್. ಇದನ್ನು ಅಭಿವೃದ್ಧಿ ಮಾಡಿದ್ರೆ ಆಗಲೇ ಹೇಳಿದ ಹಾಗೆ ಚೀನಾದಿಂದ ನೇರವಾಗಿ ಸರಕು ಇಲ್ಲಿವರೆಗೆ ಬರುತ್ತೆ. ಆಮೇಲೆ ಇಲ್ಲಿಂದ ಸೀದಾ ಅರಬ್ಬಿ ಸಮುದ್ರದ ಓಪನ್ ಆಗಿಬಿಡುತ್ತೆ ದ್ವಾರ. ಅಲ್ಲಿಂದ ಜಗತ್ತಿಗೆ ಹರಡ್ಬೋದು. ಮಿಡಲ್ ಈಸ್ಟ್, ಆಫ್ರಿಕಾ ರಾಷ್ಟ್ರಗಳಿಗೆ ತಂದು ಚೀನಾ ವಸ್ತುಗಳನ್ನು ಹಾಕಬಹುದು ಅನ್ನೋದು ಚೀನಾ ಲೆಕ್ಕಾಚಾರ ಆಗಿತ್ತು. ಇಲ್ಲ ಅಂದರೆ ಭಾರತದ ಮರ್ಜಿಯಲ್ಲಿ ಬರಬೇಕಲ್ಲ, ನೋಡಿ ಮ್ಯಾಪ್ನಲ್ಲಿ ಇಲ್ಲಿಂದ ಬರಬೇಕು, ಇಂಡಿಯನ್ ಓಷನಲ್ಲಿ ದಾಟ್ಕೊಂಡು ಹೋಗಬೇಕು. ಭಾರತ ಅಂಡಮಾನ್ ಹತ್ರನೂ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದೆ. ಈ ಕಡೆ ಮೇನ್ಲ್ಯಾಂಡ್ ಭಾರತದ ದಕ್ಷಿಣದಲ್ಲಿ ಶ್ರೀಲಂಕಾ ಹತ್ರ, ಅಲ್ಲೂ ಕೂಡ ಭಾರತ ಸ್ಟ್ರಾಂಗ್ ಆಗೇ ಇದೆ. ಇಷ್ಟು ರೌಂಡ್ ಹೊಡ್ಕೊಂಡು ಹೋಗ್ಬೇಕಲ್ಲ. ಆದರೆ ಈಗ ಏನೂ ಬೇಡ, ಸೀದಾ ಪಾಕಿಸ್ತಾನ ನುಗ್ಗಿದ್ರಾಯ್ತು. ಬೈ ಲ್ಯಾಂಡ್ ಸೀದಾ ಟ್ರಕ್ ಟ್ರೈನ್ ಮೂಲಕ ಗ್ವಾದರ್ ಪೋರ್ಟಿಗೆ ತಲುಪಿದ್ರಾಯ್ತು. ಆಮೇಲೆ ಹಡಗಲ್ ತುಂಬಿಕೊಂಡು ಹೋದ್ರಾಯ್ತು. ಇದು ಲೆಕ್ಕಾಚಾರ ಆಗಿತ್ತು ಇವರಿಗೆ. ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಉಳಿಸಬೇಕಾಗಿತ್ತು ಇದು ಚೀನಾಗೆ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ನ ದೊಡ್ಡ ಪ್ರಮಾಣದಲ್ಲಿ ಕಟ್ ಮಾಡಬೇಕಾಗಿತ್ತು, ಕಮ್ಮಿ ಮಾಡಬೇಕಾಗಿತ್ತು. ಹಾಗೆ ನೋಡಿದ್ರೆ ಗ್ವಾದರ್ ಕೂಡ ಸಾಮಾನ್ಯ ಬಂದರಲ್ಲ. ಅರಬ್ಬಿ ಸಮುದ್ರದಲ್ಲಿನ ಅತ್ಯಂತ ಶ್ರೀಮಂತ ಜಾಗ. ಎಲ್ಲ ಅಂದುಕೊಂಡಂತಾಗಿದ್ರೆ ಮೀನುಗಾರಿಕೆ ಸೇರಿ ಚೀನಾದ ಬ್ಲೂ ಎಕಾನಮಿಗೂ ಇದರಿಂದ ಹೆಲ್ಪ್ ಆಗ್ತಾ ಇತ್ತು. ಚೀನಾದ ತೈಲ ಆಮದಿಗೂ ದೊಡ್ಡ ಕೊಡುಗೆ ಕೊಡ್ತಾ ಇತ್ತು. ಚೀನಾ ಶಿಂಜಿಯಾಂಗ್ ಪ್ರಾಂತ್ಯದಲ್ಲಿ ಅಂದರೆ ಕಶ್ಗಾರ್ ಅನ್ನೋ ಕಡೆ ಒಂದು ಎಕಾನಮಿಕ್ ಹಬ್ ನಿರ್ಮಾಣ ಮಾಡ್ತಿದೆ. ಇಲ್ಲಿಗೆ ಗ್ವಾದರ್ ಬಂದರಿನಿಂದ ಆಯಿಲ್ ಪೈಪ್ಲೈನ್ ಹಾಕೋಕೆ ಚೀನಾ ಕೆಲಸ ಮಾಡ್ತಾ ಇತ್ತು. ಅದರ ವೆಚ್ಚ $10 ಬಿಲಿಯನ್. ಇದನ್ನು ಕಂಪ್ಲೀಟ್ ಮಾಡಿಕೊಂಡ್ರೆ ಚೀನಾಗೆ ತೈಲ ಆಮದಿಗೆ ಸಮುದ್ರ ಮಾರ್ಗಗಳ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇರುವುದಿಲ್ಲ. ಚೀನಾ ಸದ್ಯ 50% ಹೆಚ್ಚು ಆಯಿಲನ್ನು ಅರಬ್ ರಾಷ್ಟ್ರಗಳಿಂದ ತರಿಸ್ಕೊಳ್ತಾ ಇದೆ. ಸೊ ಒಂದು ಕಡೆ ಚೀನಾದ ವಸ್ತುಗಳು ಗ್ವಾದರ್ ಬಂದರಿನಿಂದ ರಫ್ತಾಗಿ ಆ ಕಡೆ ಚೀನಾಗೆ ಬರೋ ತೈಲ ಕಮ್ಮಿ ಖರ್ಚಲ್ಲಿ ಚೀನಾಗೆ ಹರಿದ್ರೆ ದೊಡ್ಡ ಲಾಭ ಅಂತ ಚೀನಾ ಭಾವಿಸಿತ್ತು. ಜೊತೆಗೆ ಒಂದಷ್ಟು ರಾಜಕೀಯ ಕಾರಣ ಇತ್ತು. ಹೇಗೋ ಹಿಮಾಲಯ ತನಕ ಕಂಟ್ರೋಲ್ ಇದೆ. POK ಸಿಂಧ್ನಲ್ಲಿ ಏನು ಮಾಡಿದ್ರೂ ಪಾಕ್ ಕೇಳಲ್ಲ. ಬಲೂಚಿಸ್ತಾನವನ್ನು ತಾನೇ ತೆಕ್ಕೆಗೆ ತಗೊಂಡ್ರೆ ಇನ್ನೇನು, ಭಾರತದ ಸುತ್ತ ನಾನೇ ಕೂತು ಬಿಡ್ತೀನಿ ಅಂತ ಚೀನಾ ಲೆಕ್ಕಾಚಾರ ಹಾಕಿತ್ತು. ಹಾಗೆ ಪಾಕಿಸ್ತಾನದಲ್ಲಿ ಇಂಥ ಹೂಡಿಕೆಗಳನ್ನು ಮಾಡಿದ್ರೆ ಮಿಡಲ್ ಈಸ್ಟ್, ಮಧ್ಯ ಏಷ್ಯಾ, ಅರಬ್ಬಿ ಸಮುದ್ರ ಎಲ್ಲದಕ್ಕೂ ಕನೆಕ್ಟಿವಿಟಿ ಸಿಕ್ಬಿಡುತ್ತೆ. ತನ್ನ ಬಾಲ ಅಲ್ಲಿವರೆಗೂ ಚಾಚಿಬಿಡುತ್ತೆ ಅಂತ ಅನ್ಕೊಂಡಿತ್ತು. ಜೊತೆಗೆ ಪಾಕಿಸ್ತಾನ ಕೂಡ ಅಮೆರಿಕದ ಮುಷ್ಟಿಯಿಂದ ಕಂಪ್ಲೀಟ್ಲಿ ಜಾರಿ ತನ್ನ ಬಾಲದ ಮೇಲೆ ಹತ್ತಿ ಕೂತ್ಕೊಳ್ಳುತ್ತೆ ಅಂತ ಡ್ರ್ಯಾಗನ್ ಅಂದ್ಕೊಂಡಿತ್ತು. ಇನ್ನು ಪಾಕಿಸ್ತಾನ ಕೂಡ 26 ಲಕ್ಷ ಜಾಬ್ ಸಿಗುತ್ತೆ, ಚೀನಾ ಹತ್ರ ಸಖತ್ ದುಡ್ಡಿದೆ ಅಂತ ಬಾಯ ಕಳ್ಕೊಂಡು ಕೂತಿತ್ತು. ಚೀನಾ ನಮ್ಮ ಜೊತೆಗಿದ್ದು ಬಿಟ್ರೆ ಭಾರತಕ್ಕೂ ಕಾಟ ಕೊಡ್ಬೋದು. ಏನು ಮಾಡುತ್ತೆ ಭಾರತ ಚೀನಾ ನಮ್ಮೊಟ್ಟಿಗಿದ್ರೆ ಅನ್ನೋ ಲೆಕ್ಕಾಚಾರದಲ್ಲಿತ್ತು. ಆದರೆ ಕನಸು ಈಗ ನೀರಲ್ಲಿ ಹುಣಸೆ ಹಣ್ಣು ತೊಳೆದಂಗಾಗಿದೆ. ಸ್ವಾತಂತ್ರ್ಯದ ಹೊಸ್ತೆಲಿಗೆ ಬಲೂಚಿಸ್ತಾನ, ಕೈಚಲ್ಲಿ ಕೂತ ಪಾಕಿಸ್ತಾನ. ಚೀನಾ ಬಲೂಚಿಸ್ತಾನದ ಮೇಲೆ ಹೂಡಿಕೆ ಮಾಡಿದ್ದು ಬಲೂಚಿಸ್ತಾನದಲ್ಲಿರುವ ಅಪಾರ ಸಂಪತ್ತನ್ನ ದೋಚಿ ಅದನ್ನ ಹೊತ್ಕೊಂಡು ಹೋಗೋಣ ಅಂತ. ತಿನ್ನೋ ಮೀನಿನಿಂದ ಹಿಡಿದು ಕಬ್ಬಿಣದ ಅದಿರಿದ ತನಕ ಎಲ್ಲವನ್ನ ದೋಚೋಕೆ ಚೀನಾ ಪ್ಲಾನ್ ಹಾಕಿತ್ತು. ಆದ್ರೆ ಅದೇ ದುರಾಸೆ ಈಗ ಚೀನಾವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಬಲೂಚಿಸ್ತಾನದಲ್ಲಿ ಚೀನಾ ಮಾಡ್ತಿರೋ ಕೆಲಸ, ಅದಕ್ಕೆ ಪಾಕಿಗಳ ಸಪೋರ್ಟ್ ಸ್ವಾತಂತ್ರ್ಯದ ಕಿಡಿಯನ್ನ ಇನ್ನೂ ಜಾಸ್ತಿ ಮಾಡಿದೆ. ಬಲೂಚಿಸ್ತಾನದಲ್ಲಿ ಅಂದುಕೊಂಡಿರದ ರೀತಿಯಲ್ಲಿ ಬಲೂಚಿಗಳ ಬೆಂಕಿ ಪಾಕ್ನ ಬುಡವನ್ನ ಸುಡ್ತಾ ಇದೆ. ವಿಪರೀತ ದಾಳಿ ಶುರು ಮಾಡಿದ್ದಾರೆ. ಮೊನ್ನೆ ರೈಲು ಹೈಜಾಕ್ ನಂತರ ಇಡೀ ಬಲೂಚ್ ಪಾಕಿಸ್ತಾನಕ್ಕೆ ಜೇಬಲ್ಲಿಟ್ಕೊಂಡಿರೋ ಕೆಂಡತ್ತರಾಗಿ ಹೋಗಿದೆ. ಅದು ಯಾವಾಗ ಬೇಕಾದರೂ ಕೂಡ ಜೇಬನ್ನ ಸುಟ್ಟು ಇನ್ನು ಮುಂದಕ್ಕೂ ಕೂಡ ಹೋಗ್ಬೋದು ಪಾಕ್ನ ಜೇಬಿನಿಂದ. ಈಗ ಆಲ್ರೆಡಿ 7-8 ಜಿಲ್ಲೆಗಳು ನಮ್ಮಿಂದ ಸ್ವಾತಂತ್ರ್ಯ ಘೋಷಿಸಿಕೊಳ್ಳೋಕೆ ರೆಡಿ ಆಗಿದ್ದಾವೆ ಅಂತ ಪಾಕ್ನ ನಾಯಕರು ಹೇಳ್ತಾ ಇದ್ದಾರೆ. ಸಾಕಷ್ಟು ಕಡೆಗಳಲ್ಲಿ ಸೇನೆ ಮತ್ತು ಪೊಲೀಸರ ಅಸ್ತಿತ್ವ ಇಲ್ಲ. ಹೋಗಿ ರಕ್ಷಣೆ ಕೊಡಿ ಅಂದರೆ ಪಾಕ್ ಸೈನಿಕರಿಗೆ ಧೈರ್ಯ ಬರ್ತಾ ಇಲ್ಲ. ಪಾಕ್ ಸೈನ್ಯವನ್ನು ಕಂಡ್ರೆ ಬಲೂಚಿಗಳು ನಿಂತಲ್ಲೇ ಕುಜಿತಾ ಇದ್ದಾರೆ. ಕಂಡಷ್ಟೇ ವೇಗವಾಗಿ ರಣಹದ್ದಿನಂತೆ ಬಂದು ಕುಟುಕಿ ಹೋಗ್ತಾ ಇದ್ದಾರೆ. ಉಗ್ರ ಹೋರಾಟ ಕಳೆದ ವರ್ಷದಿಂದ ಈ ವರ್ಷಕ್ಕೆ 50% ಜಂಪ್ ಆಗಿದೆ. ಹೀಗಾಗಿ ಅಲ್ಲಿಗೆ ಹೋಗೋಕ್ಕಿಂತ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಪಾಕ್ ಸೇನೆ ಹಿಂದಡಿ ಹಾಕಿದೆ. ನೀವು ನೋಡ್ತಾ ಇದ್ದೀರಿ ಅದರ ರಿಪೋರ್ಟನ್ನು ಸ್ಕ್ರೀನ್ ಮೇಲೆ. ಎಲ್ಲಾದರೂ ಉಂಟಾ ಸೇನೆ ಅಲ್ಲಿ ಹೋಗಲ್ಲ, ಹೊಡೆದು ಬಿಸಾಕ್ತಾರೆ ಅಂತ ಹೇಳಿ ಹಿಂದೇಟ್ ಹಾಕೋದು ಇದೆ. ಅಲ್ಲಿ ಹೋಗಿ ಸಾಯಕ್ಕಿಂತ ರಾಜೀನಾಮೆ ಕೊಡ್ತೀವಿ ಅಂತ ಹೇಳೋದು ಅಂತ ಹೇಳಿದ್ರೆ
ಪಾಕ್ ಸರ್ಕಾರಕ್ಕೆ ಸುಮಾರು 9,000 ಕೋಟಿ ರೂಪಾಯಿ ಕೊಟ್ಟು ನಮ್ಮ ಪ್ರಜೆಗಳನ್ನ ಇನ್ವೆಸ್ಟ್ಮೆಂಟ್ ಅನ್ನ ಕಾಪಾಡಿ ಅಂತ ಚೀನಾ ಹೇಳ್ತಾ ಇದೆ. ದುಡ್ಡು ಕೊಡ್ತೀವ್ರಿ ಸೆಕ್ಯೂರಿಟಿಗೆ, ಕೊಡ್ರಿ ಪ್ರೊಟೆಕ್ಷನ್ ಅಂತ. ಆದ್ರೆ ಪಾಕಿಸ್ತಾನಕ್ಕೆ ಆಗ್ತಾನೆ ಇಲ್ಲ. ನಮ್ದೇ ಹರ್ಕೊಂಡು ಹೋಗ್ತಾ ಇದೆ, ಬಲೂಚಿಗಳು ಹಿಡಿದು ಬಗಿತಾ ಇದ್ದಾರೆ ಬಟ್ಟೆನ. ನಾವು ನಿಮಗೆಲ್ಲಿಂದ ಪ್ರೊಟೆಕ್ಷನ್ ಕೊಡೋದು ಅನ್ನೋ ಥರದಲ್ಲಿ ಪಾಕಿಸ್ತಾನದವ್ರು ಇದ್ದಾರೆ. ಹೀಗಾಗಿ ಪ್ರೈವೇಟ್ ಆರ್ಮಿ ತಗೊಂಡ್ಬರೋಕೆ ಚೀನಾ ಪ್ಲಾನ್ ಮಾಡ್ತಾ ಇದೆ. ಅದು ಕೂಡ ಚೀನಾ ದುಡ್ಡನ್ನ ಉಳಿಸೋ ಭರವಸೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಪಾಕ್ ಸೈನಿಕರಿಗಾದ್ರೂ ಕೂಡ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇದೆ ಈ ಗುಡ್ಡಗಾಡಲ್ಲಿ ಬರಡು ಭೂಮಿಲಿ ಬಡಿದಾಡಿ. ಆದ್ರೆ ಸಣ್ಣ ಕಾರ್ಯಾಚರಣೆಯ ಅನುಭವವೂ ಇರೋದ, ಕೇವಲ ಡ್ರಿಲ್ ಮಾಡಿ ಮಾತ್ರ ಎಕ್ಸ್ಪೀರಿಯನ್ಸ್ ಇರೋ ಚೀನಾ ಪಡೆ ಅಲ್ಲ ಬಂದ್ರೆ ಇನ್ನು ಎಷ್ಟು ಈಸಿಯಾಗಿ ಬಂದು ಕುಕ್ಕಬಹುದು ಬಲೂಚಿಗಳು. ಏನೇನು ಅನಾಹುತವನ್ನ ಡ್ಯಾಮೇಜ್ ಅನ್ನ ಈ ಚೀನಾ ಪಡೆಗೆ ಮಾಡಬಹುದು ಯೋಚನೆ ಮಾಡಿ. ವರ್ಕ್ ಮಾಡೋಕೆ ಬರ್ತಿರೋ ಚೀನಿ ಇಂಜಿನಿಯರ್ಗಳನ್ನೇ ಬಲೂಚಿಗಳು ಬಿಡ್ತಾ ಇಲ್ಲ. ಈಗ ಚೀನಾ ಯೋಧರು ಬಂದ್ರೆ ಬಲೂಚಿಗಳು ಬಿಡ್ತಾರ? ಚೀನಾಗೆ ಮಾನಹಾನಿ, ಮನಿಹಾನಿ, ಪ್ರಾಣಹಾನಿ ಎಲ್ಲವೂ ಆಗುತ್ತೆ. ಈಗಂತೂ ತಾಲಿಬಾನಿಗಳು ಬಲೂಚಿಗಳೊಂದಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಡ್ರೋನ್, ಹೊಸ ಮಾದರಿಯ ಬಂದೂಕು ಏನೇ ತಗೊಂಬಂದ್ರು ಕೂಡ ಗೆರಿಲ್ಲಾ ಮಾದರಿಯಲ್ಲಿ ಸಿಡಿತೀವಿ ಅಂಥೇಳಿ ಸ್ವಾತಂತ್ರ್ಯ ಹೋರಾಟಗಾರರು ನಾವು ಅಂಥೇಳಿ ಬಲೂಚಿಗಳು ಬಹಳ ಜೋರಾಗಿ ಅಗ್ರೆಸಿವ್ ಆಗಿ ಬರ್ತಾ ಇದ್ದಾರೆ. ಈಗ ಒಂದು ವೇಳೆ ತೀರಾ ಫೋರ್ಸ್ ಹಾಕಿ ಅವ್ರನ್ನ ಸುಮ್ಮನಿರಿಸಿದ್ರು ಕೂಡ ನಾಳೆ ಸುಮ್ಮನಿರ್ತಾರ? ಕಾಯ್ತಾ ಇರ್ತಾರೆ ಅಪರ್ಚುನಿಟಿಗೆ. ಪೈಪ್ ಲೈನೋ ರೈಲೋ ಬಂತು ಅಂತ ಅನ್ಕೊಳ್ಳಿ, ಚೀನಾದು ಹೊತ್ಕೊಂಡೋಗಿ ಬದಿಗೆ ನಿಲ್ಸ್ಕೊಂಡು ಬನ್ನಿ ಅಂತ ಹೇಳಿ ಕಾದ್ರೆ ಏನು ಮಾಡ್ತಾರೆ? ಚೀನಾ ಏನು ಮಾಡುತ್ತೆ? ಉಸಿರು ಕಟ್ಟುತ್ತೆ ಚೀನಾದು ಡ್ರ್ಯಾಗನ್ಗೆ. ಹೇಳಿ ಕೇಳಿ ಈ ಕಾರಿಡಾರ್ 3,000 ಕಿಲೋಮೀಟರ್ ಹಾದು ಹೋಗುತ್ತೆ. ಎಲ್ಲ ಕಡೆ ಮಾನವ ಸರಪಳಿ ಥರ ಏನು ಸೇನೆ ನಿಲ್ಸೋಕ್ಕಾಗತ್ತಾ? ಅಷ್ಟು ಭದ್ರತೆ ಕೊಡ್ತೀವಿ ಅಂದ್ರೆ ಇದಕ್ಕೆ ಖರ್ಚೆಷ್ಟಾಗತ್ತೆ? ದುಡ್ಡು ಉಳಿಸಕ್ತಾನೆ ಮಾಡಿದ್ದು ನೀವು. ಈ ಕಡೆ ಎಲ್ಲ ಹೋಗಬೇಕು, ಮಲಕ್ಕಾ ಜಲಸಂಧಿಲಿ ಬಂದು ಆಮೇಲೆ ಇಂಡಿಯನ್ ಓಷನಲ್ಲಿ ಭಾರತದ ಮರ್ಜಿಲ್ ಬಂದು ಈ ಕಡೆ ಬರಬೇಕು, ಕಷ್ಟ, ಕಾಸ್ಟ್ ಜಾಸ್ತಿ ಅಂತ. ಇವಾಗ ಹಿಂಗೆ ಸೆಕ್ಯೂರಿಟಿ ಕೊಡ್ತೀರಾ ಅಷ್ಟೆಲ್ಲ? ಬರೀ ಬಲೂಚಿಸ್ತಾನ ಅಂದ್ರೆ ಪರವಾಗಿಲ್ಲ, ಈ ಕಾರಿಡಾರ್ ಖೈಬರ್ ಪಖ್ತೂನ್ಖ್ವಾದಲ್ಲಿ ಹಾದು ಹೋಗುತ್ತೆ. ಅಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಇದೆ. ಅದು TTP, ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ್. ಅಂದ್ರೆ ತಾಲಿಬಾನ್ನ ಪಾಕಿಸ್ತಾನ ಘಟಕದ ಭದ್ರಕೋಟೆ ಅದು, ಖೈಬರ್ ಪಖ್ತೂನ್ಖ್ವಾ ಪ್ರಾವಿನ್ಸ್. ಅಲ್ಲಿ ಬರದೆ ಮೊದಲಿಗೆ ಅಲ್ಲಿ. ಹೀಗಾಗಿ ಅವರು ಕೂಡ ಬಾ ನಾನು ರೆಡಿ ಅಂತ ಕಾಯ್ತಾ ಕೂತ್ಕೊಂಡಿದ್ದಾರೆ ಈಗ TTP ಅವರು. ಇದೇ ಕಾರಣಕ್ಕೆ $68 ಬಿಲಿಯನ್, $1 ಬಿಲಿಯನ್ ಅಂದ್ರೆ ಎಷ್ಟು ಸ್ನೇಹಿತರೆ? ನಮ್ಮ ರೂಪಾಯಿ ಲೆಕ್ಕದಲ್ಲಿ, ಭಾರತೀಯ ರೂಪಾಯಿ ಲೆಕ್ಕದಲ್ಲಿ 8,700 ಕೋಟಿ ರೂಪಾಯಿ ಹೆಚ್ಚು ಕಮ್ಮಿ. ಆ ಥರ $68 ಬಿಲಿಯನ್ ಪೂರ್ತಿ ಲಗಾಡಿ ಹೋಗೋ ಲಕ್ಷಣ ಕಾಣಿಸ್ತಾ ಇದೆ ಚೀನಾದು ಪಾಕಿಸ್ತಾನದಲ್ಲಿ. ಮತ್ತು ಸುಮ್ಮನೆ ಹೇಳ್ತಾರ ಸಜ್ಜನರ ಸಂಘ ಸಿಹಿಜೇನ ಸವಿದಂತೆ, ದುರ್ಜನರ ಸಂಘ ಹೆಜ್ಜೇನು ಕಡಿದಂತೆ ಅಂಥೇಳಿ ಸುಮ್ಮನೆ ಹೇಳಿರಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.